ಹಾಯ್ ಗೆಳೆಯರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಗ್ರಾಮ ಪಂಚಾಯಿತಿದಲ್ಲಿ ಬರ್ತಕ್ಕಂತಹ ಕೆಲಸಗಳನ್ನು ಯಾವ ಗುಣಮಟ್ಟದಲ್ಲಿ ಆಗಿವೆ, ಆನಂತರ ಜಿಯೋ ಟ್ಯಾಗ್ ಅನ್ನು ಯಾವ ರೀತಿ ಮಾಡಿದ್ದಾರೆ, ಆನಂತರ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂತಹ ಕೆಲಸಗಳು ಯಾವ ರೀತಿಯಾಗಿ ನಡೀತಾ ಇವೆ, ಅದನ್ನು ಯಾವ ರೀತಿಯಾಗಿ ನಾವು ತಿಳಿದುಕೊಳ್ಳಬಹುದು ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ. ಗೆಳೆಯರೇ, ನೀವು ಕೂಡ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂತಹ ಒಂದು ಕೆಲಸಗಳನ್ನು ತಿಳಿದುಕೊಳ್ಳಲು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಗೆಳೆಯರೇ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನೆಲ್. ಈ ಒಂದು ಚಾನೆಲ್ದಲ್ಲಿ ಟೆಕ್ ರಿಲೇಟೆಡ್ ಮತ್ತು ಗ್ರಾಮ ಪಂಚಾಯತ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಯಾವ ರೀತಿಯಾಗಿ ನಾವು ಕಾಮಗಾರಿಗಳನ್ನು ನಡೆದಿರ್ತಕ್ಕಂಥ ಕಾಮಗಾರಿಗಳನ್ನು ಯಾವ ರೀತಿಯಾಗಿ ನಾವು ಚೆಕ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಗೆಳೆಯರೇ, ನಾನು ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ನಿಮಗೆ ಒಯ್ತಾ ಇದ್ದೇನೆ. ನಾನು ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ದಲ್ಲಿ ತಂದಿದ್ದೇನೆ. ಇಲ್ಲಿ ನೋಡಿ, ನೀವು ನಿಮ್ಮ ಮೊಬೈಲ್ ಥ್ರೂ ಈ ಒಂದು ಪ್ರೊಸೀಜರನ್ನು ಮೊಬೈಲ್ ಥ್ರೂ ಕೂಡ ನೋಡಲಿಕ್ಕೆ ಬರುತ್ತೆ, ಹಾಗೆಯೇ ಲ್ಯಾಪ್ಟಾಪ್ದಲ್ಲಿ ಕೂಡ ನೋಡಲಿಕ್ಕೆ ಬರುತ್ತೆ. ಗೆಳೆಯರೇ, ಸಾಕಷ್ಟು ಜನರ ಕಡೆ ಮೊಬೈಲ್ ಯಂತ್ರ ಆಂಡ್ರಾಯ್ಡ್ ಮೊಬೈಲ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರಾಗಿ ನೀವು ನಿಮ್ಮ ಮೊಬೈಲ್ದಲ್ಲಿ ಇರ್ತಕ್ಕಂಥ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಗೆಳೆಯರೇ, ಈ ರೀತಿಯಾಗಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ಭುವನ ಅಂತೇಳಿ ಟೈಪ್ ಮಾಡಿ. ಭುವನ್ ಅಂತೇಳಿ ಟೈಪ್ ಮಾಡಿದಾಗ ಭುವನ MG ನರೇಗಾ ಅಂತೇಳಿ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ, ಇಸ್ರೋದ ಒಂದು ಜಿಯೋ ಟ್ಯಾಗಿಂಗ್ ಮೇಲೆ ಈ ಒಂದು ಜಿಯೋ ಟ್ಯಾಗ್ ಅನ್ನು ಆಗ್ತಾ ಇರುತ್ತೆ. ಗೆಳೆಯರೇ, ಅದಕ್ಕೋಸ್ಕರಾಗಿ ಇಲ್ಲಿ ನೋಡಿ, ಭುವನ ಜಿಯೋ MG ನರೇಗಾ ಅಂತೇಳಿ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೊಂದು ಜಿಯೋ ಟ್ಯಾಗಿನ ಸೈಟ್ ಅನ್ನು ಓಪನ್ ಆಗುತ್ತೆ. ಭುವನ ಜಿಯೋ MG ನರೇಗಾ ಅಂತೇಳಿ ಓಪನ್ ಆಗಿದೆ ನೋಡಿ. ಇಲ್ಲಿ ನೋಡಿ, ಇಂಡಿಯನ್ ಜಿಯೋ ಪ್ಲಾಟ್ಫಾರ್ಮ್ ಆಫ್ ಇಸ್ರೋ ಅಂತೇಳಿ ಇದೆ ನೋಡಿ. ಇಸ್ರೋ ಕಂಪನಿಯ ಈ ಒಂದು ಜಿಯೋ ಟ್ಯಾಗಿಂಗ್ ಅನ್ನು ಇದೆ. ಅದಕ್ಕೋಸ್ಕರಾಗಿ ಇಸ್ರೋ ಅಂತೇಳಿ ಬಂದಿದೆ ನೋಡಿ. ಇದು ಇಸ್ರೋ ಅನ್ನೋದು ಒಂದು ಗೋರ್ಮೆಂಟ್ ಕಂಪನಿ ಆಗಿದೆ ಗೆಳೆಯರೇ. ಅದಕ್ಕೋಸ್ಕರಾಗಿ ಗೋರ್ಮೆಂಟ್ದೇ ಒಂದು ಜಿಯೋ ಟ್ಯಾಗ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ರಿಪೋರ್ಟ್ಸ್ ಅಂತೇಳಿ ಇದೆ ನೋಡಿ. ಇಲ್ಲಿ ಅಕ್ಸೆಪ್ಟೆಡ್ ಜಿಯೋ ಟ್ಯಾಗ್ಸ್ ಅಂತೇಳಿ ಇರುತ್ತೆ. ಆನಂತರ ಇಲ್ಲಿ ಟ್ಯಾಗ್ ಅಂತೇಳಿ ಇದೆ ನೋಡಿ. ಇಲ್ಲಿ ಟ್ಯಾಗ್ದಲ್ಲಿ 3 ರೀತಿಯ ಟ್ಯಾಗ್ಗಳನ್ನು ಇವೆ ಗೆಳೆಯರೇ. ಇಲ್ಲಿ ಫೇಸ್ 2 ಅಂತೇಳಿ ಇದೆ ನೋಡಿ. ಬಿಫೋರ್ ಟ್ಯಾಗಿಂಗ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ನೋಡಿಕೊಳ್ಳಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ, ಫೈನಾನ್ಷಿಯಲ್ ಇಯರ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಯಾವ ಒಂದು ಫೈನಾನ್ಷಿಯಲ್ ಇಯರ್ದ ನೀವು ಕೆಲಸವನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ನೋಡಿ, ಸ್ಟೇಟ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ನಿಮ್ಮದು ಯಾವ ಸ್ಟೇಟ್ ಬರುತ್ತೆ ಆ ಸ್ಟೇಟನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಡಿಸ್ಟ್ರಿಕ್ಟ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಯಾವ ಡಿಸ್ಟ್ರಿಕ್ಟು ಬರುತ್ತೆ ಆ ಡಿಸ್ಟ್ರಿಕ್ಟನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಸಿಲೆಕ್ಟ್ ಆದ ನಂತರ ಇಲ್ಲಿ ಬ್ಲಾಕ್ ಕೇಳ್ತಾ ಇರುತ್ತೆ. ಬ್ಲಾಕ್ ನಿಮ್ದು ಯಾವುದು ಬರುತ್ತೆ ಅದೇ ಸಿಲೆಕ್ಟ್ ಮಾಡಿಕೊಳ್ಳಿ. ನಂದು ತಿಕೋಟಾ ಬ್ಲಾಕ್ ಬರುತ್ತೆ, ಅದಕ್ಕೋಸ್ಕರಾಗಿ ತಿಕೋಟಾ ಬ್ಲಾಕನ್ನು ಸಿಲೆಕ್ಟ್ ಮಾಡಿದ್ದೇನೆ. ಗೆಳೆಯರೇ, ಇಲ್ಲಿ ಸಾಕಷ್ಟು ಜನರು ಕನ್ಫ್ಯೂಷನ್ನು ಆಗ್ತಾ ಇರ್ತಾರೆ, ಬ್ಲಾಕ್ ಅಂತಂದರೆ ಏನು ಅಂತೇಳಿ. ಇಲ್ಲಿ ನಿಮ್ಮ ಆಯಾ ತಾಲೂಕುಗಳ ಹೆಸರನ್ನು ಇಲ್ಲಿ ಕೊಟ್ಟಿರುವಂಥದ್ದು, ಅವು ನೀವು ಸಿಲೆಕ್ಟ್ ಮಾಡಿಕೊಳ್ಳಿ. ಹಾಗೆಯೇ ಗೆಳೆಯರೇ, ಪಂಚಾಯತಿಯನ್ನು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ. ನಿಮ್ದು ಯಾವ ಪಂಚಾಯತ್ ಬರುತ್ತೆ ಆ ಪಂಚಾಯತಿಯನ್ನು ಈ ರೀತಿಯಾಗಿ ಸಿಲೆಕ್ಟನ್ನು ಮಾಡಿಕೊಳ್ಳಿ. ಆನಂತರ ಅಸೆಟ್ ಕ್ಯಾಟಗರಿ ಅಂತೇಳಿ ಇದೆ ನೋಡಿ. ನೀವು ಯಾವ ಒಂದು ಕ್ಯಾಟಗರಿಯ ಕೆಲಸವನ್ನು ಜಿಯೋ ಟ್ಯಾಗಿಂಗ್ ನೋಡ್ತಾ ಇದ್ದೀರಾ ಆ ಒಂದು ಕೆಲಸವನ್ನು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಬಹುದು. ಆದರೆ ನಾನು ಆಲ್ ಅಂತೇಳಿನೇ ಇಡ್ತಾ ಇದ್ದೇನೆ. ಏಕೆಂತಂದರೆ ಎಲ್ಲವೂ ಕೂಡ ನನಗೆ ನೋಡಲಿಕ್ಕೆ ಬೇಕಾಗಿದೆ. ಅದಕ್ಕೋಸ್ಕರಾಗಿ ನಾನು ಆಲ್ ಅಂತೇಳಿ ಇಟ್ಟಿದ್ದೇನೆ. ನೀವು ಕೂಡ ಆಲ್ ಅಂತೇಳಿನೇ ಇಟ್ಟು ನಿಮ್ಮ ಕೆಲಸವನ್ನು ಸರ್ಚ್ ಮಾಡಿಕೊಳ್ಳಬಹುದು. ಆನಂತರ ಇಲ್ಲಿ ಸಬ್ ಕ್ಯಾಟಗರಿ ಅಸೆಟ್ ಸಬ್ ಕ್ಯಾಟಗರಿ ಅಂತೇಳಿ ಇದೆ ನೋಡಿ. ಇಲ್ಲಿ ಕೂಡ ಆಲ್ ಅಂತೇಳಿನೇ ಬರಬೇಕು. ಆನಂತರ
ಇಲ್ಲಿ ಡೇಟ್ ರೇಂಜ್ ಅಂತೇಳಿ ಇಲ್ಲಿಂದ ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಡೇಟನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಲೋಡ್ ದ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರೆ, ಲೋಡ್ ದ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮ್ಮ ಕಾಮಗಾರಿಗಳನ್ನು ಓಪನ್ ಆಗತ್ತೆ. ಗೆಳೆಯರೆ, ಇಲ್ಲಿ ನೋಡಿ ಸೀರಿಯಲ್ ನಂಬರ್ ಕೂಡ ಇದೆ, ಆನಂತರ ಅಸೆಟ್ ID ಇಲ್ಲಿ ಇಲ್ಲ, ಆನಂತರ ವರ್ಕ್ ಕೋಡ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ವರ್ಕ್ ಕೋಡ್ ಇವೆ. ಆನಂತರ ಗೆಳೆಯರೆ MSc ನೇಮ್ ಅಂತೇಳಿ ಇದೆ ನೋಡಿ. ಇಲ್ಲಿ ಯಾರು MSc ಮಾಡಿದ್ದಾರೆ ಅವ್ರದ್ದೊಂದು ಹೆಸರು ಕೂಡ ಇಲ್ಲಿ ಬರುತ್ತೆ. ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಕೆಲಸಗಳು ನಡೆದಿವೆ ಅದರದ ಎಲ್ಲ ಕೂಡ ರಿಪೋರ್ಟ್ ಅನ್ನು ಇಲ್ಲಿ ಓಪನ್ ಆಗತ್ತೆ. ಗೆಳೆಯರೆ, ಇಲ್ಲಿ ನೋಡಿ ನಿಮಗೆ ಒಂದು ವರ್ಕ್ ಕೋಡ್ ನಂಬರ್ ಗೊತ್ತಿದ್ರೆ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಸರ್ಚ್ ಮಾಡಿಕೊಳ್ಳಬಹುದು, ಅಥವಾ ಗೊತ್ತಿಲ್ಲತ್ತಂದ್ರೆ ಈ ರೀತಿಯಾಗಿ ಸ್ಕ್ರೋಲ್ ಡೌನ್ ಮಾಡಿ ನೋಡಿಕೊಳ್ಳಬಹುದು. ಗೆಳೆಯರೆ, ಈ ರೀತಿಯಾಗಿ ಟೋಟಲಿ ಲಿಸ್ಟ್ ಅನ್ನು ಓಪನ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಜನರದೊಂದು NMR ಜಿಯೋ ಟ್ಯಾಗ್ ಅನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಈ ರೀತಿಯಾಗಿ ಗೊತ್ತಾಗತ್ತೆ ನೋಡಿ ಗೆಳೆಯರೆ. ಇಲ್ಲಿ ಉದಾಹರಣೆಗೆ ಒಂದು ಕೆಲಸವನ್ನು ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ ಈ ಫೋಟೋದ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಬೋರ್ಡಿನ ಫೋಟೋವನ್ನು ಜಿಯೋ ಟ್ಯಾಗ್ ಮಾಡಿರುವಂಥದ್ದು. ಇಲ್ಲಿ ನೋಡಿ ಕಾಮಗಾರಿಯ ಹೆಸರು ಯಲ್ಲವ್ವ ಕಾಂಬಳೆಯವರ ಜಮೀನದಲ್ಲಿ ಬದು ನಿರ್ಮಾಣ ಅಂತೇಳಿ ಹಾಕಿದ್ದಾರೆ ನೋಡಿ. ಇದರದ ಅಂದಾಜು ವೆಚ್ಚ 50,000 ಹಾಕಿದ್ದಾರೆ. ಆನಂತರ ಕೂಲಿ ಮತ್ತು ಸಾಮಗ್ರಿ ಮೊತ್ತ ಇಲ್ಲಿ ಹಾಕಿದ್ದಾರೆ. ಆನಂತರ ದಿನಗೂಲಿ 349 ಅಂತೇಳಿ ಇಲ್ಲಿ ಹಾಕಿರುವಂಥದ್ದು. ಆನಂತರ ಮಾನವ ದಿನಗಳು ನೋಡಿ 138 ಅಂತೇಳಿ ಹಾಕಿದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತಿ ಕೂಡ ಇದೆ. ಆನಂತರ ಉಚಿತ ಸಹಾಯವಾಣಿ ಇದು ಬೋರ್ಡ್ ಮೇಲೆ ಬರೆಯಲೇಬೇಕಾಗತ್ತೆ. ಸಾಕಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಈ ಒಂದು ಕಾಮಗಾರಿಯನ್ನು ಕಳಪೆ ಕಾಮಗಾರಿ ಆಗಿದ್ದಲ್ಲಿ ನೀವು ಡೈರೆಕ್ಟ್ ಆಗಿ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಲು ಒಂದು ಅವಕಾಶವನ್ನು ಇರುತ್ತೆ. ಆದರೆ ಯಾರೂ ಕೂಡ ಈ ಒಂದು ಸಹಾಯವಾಣಿಗೆ ದೂರು ಮಾಡಿ ಆಕ್ಷೇಪಣೆಗಳನ್ನು ಸಲ್ಲಿಸುವುದು ಗೊತ್ತೇ ಇರುವುದಿಲ್ಲ. ಅದಕ್ಕೆ ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಈ ರೀತಿಯಾಗಿ ನಾವು ನಮ್ಮ ಜಿಯೋ ಟ್ಯಾಗನ್ನು ಆಗಿದರ ಬಗ್ಗೆ ಮತ್ತು ಎಷ್ಟು ಕಾಮಗಾರಿಗಳನ್ನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಡೆದಿವೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳಬಹುದು ಗೆಳೆಯರೆ. ಹಾಗೆಯೇ ಗೆಳೆಯರೆ, ನೀವು ನಿಮ್ಮ ವೆಹಿಕಲ್ದೊಂದು ಇನ್ಶೂರೆನ್ಸ್ ಅನ್ನು ಮಾಡಿಕೊಳ್ಳಲು ಅಥವಾ ರಿನ್ಯೂವಲ್ ಮಾಡಿಕೊಳ್ಳಲು www.sanjeevkare.com ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ, ಅಥವಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುವಂತಹ ಗೂಗಲ್ ಫಾರ್ಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ವೆಹಿಕಲ್ದ ಒಂದು ಡಾಕ್ಯುಮೆಂಟ್ಸ್ ಅನ್ನು ಗೂಗಲ್ ಫಾರ್ಮ್ದಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ವಿತಿನ್ 1 ಅವರ್ದಲ್ಲಿ ನಿಮ್ಮ ವೆಹಿಕಲ್ದೊಂದು ಇನ್ಶೂರೆನ್ಸ್ ಅನ್ನು ಮಾಡಿಕೊಡಲಾಗುವುದು. ಹಾಗೆಯೇ ಗೆಳೆಯರೆ, 4 ವೀಲರ್ಗಿಂತ ಹೆಚ್ಚಿನ ಒಂದು ಕಮರ್ಷಿಯಲ್ ವೆಹಿಕಲ್ ಪ್ರೀಮಿಯಂಗಳ ಮೇಲೆ 1000 ರೂಪೀಸನ್ನು ಡಿಸ್ಕೌಂಟ್ ರೂಪದಲ್ಲಿ ಕೊಡ್ತಾ ಇದ್ದೇನೆ. ಪ್ರೀಮಿಯಂ ಮೇಲೆ ಡಿಸ್ಕೌಂಟ್ ಇರುತ್ತೆ ಗೆಳೆಯರೆ. ಸಪೋಸ್ ಆಗಿ ನಿಮ್ಮ ವೆಹಿಕಲ್ದ ಪ್ರೀಮಿಯಂ 20,000 ರೂಪಾಯಿ ಬಂದರೆ ನಿಮ್ಮ ಪಾಲಿಸಿಯ ಮೇಲೆ 20,000 ಮೆನ್ಷನ್ ಆಗುತ್ತೆ. ಆದರೆ ನಿಮಗೆ 1,000 ರೂಪಾಯಿಯನ್ನು ಮೈನಸ್ ಮಾಡಿ 19,000 ರೂಪಾಯಿಗಳಿಗೆ ಮಾತ್ರ ಈ ಒಂದು ಇನ್ಶೂರೆನ್ಸ್ಗಳನ್ನು ಮಾಡಿಕೊಡಲಾಗುವುದು. ಅದಕ್ಕೆ ನೀವು ಗೂಗಲ್ ಫಾರ್ಮನ್ನು ಯೂಸ್ ಮಾಡಿಕೊಳ್ಳಿ. ಹಾಗೆಯೇ ಗೆಳೆಯರೆ, ಈ ಒಂದು ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ರೀತಿಯಾದ ವಿಡಿಯೋಸ್ಗಳನ್ನು ಫಸ್ಟಿಗೆ ನಿಮ್ಮ ಹತ್ರ ಬರಲು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ.